ಸುಮ್ಮನೆ ಮತ್ತೆ ಯಾಕೆ ನೀನು ನನ್ನ ತಂಗಿ ನೀನು ಯಾಕೆ ನಾನು ಸಿಕ್ಕಾಕ್ಸಕೊಂತೀನಿ? ಸರ್ ಈಗ ಮೊನ್ನೆ ಒಂದು ಮಾತನ್ನು ಹೇಳ್ತೀರಿ ಈಗ ಇದ್ರ ಬಗ್ಗೆ ಅಂದರೆ ಈಗ ಮತ್ತೆ ಪಾಲಿಟಿಕ್ಸ್ ನೋ ಪೊಲಿಟಿಕ್ಸ್ ಪ್ಲೀಸ್ ಸರ್ 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 ಪ್ರತಿದಿನ ಹೇಳ್ತಾ ಇದ್ದಾರೆ ಬೇರೆ ಇರಲ್ಲಪ್ಪ. ನೋ ಕಟ್ ಅಲ್ಲ, ನೆನ್ನೆ ಸಂತೋಷ್ ಲಾಡ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಗೊತ್ತಿಲ್ಲ ಈಗ ಇದ್ರದ್ದೇನೆ ಇದೆಯಾ ಫೇಸ್ ಆಫ್ ಕಾಂಗ್ರೆಸ್ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. CM ಸಿದ್ದರಾಮಯ್ಯ ಅವರು ಫೇಸ್ ಆಫ್ ಕಾಂಗ್ರೆಸ್ ಅನ್ನುವಂಥ ಅದು ಕೋಲಾರದಲ್ಲಿ ನೀವು ಕೂಡ ಮಾತನ್ನು ಹೇಳಿದ್ರಿ, ಅದ್ರ ವಿಚಾರವಾಗಿ ಅಷ್ಟೇ. ಅದು ನೀವು ಸಂತೋಷ್ ಲಾಡ್ನ ಕೇಳಬೇಕು. ನೋಡಿ, ಇವತ್ತು ನಾವು ಇಲ್ಲಿ ಸೇರಿರುವಂಥ ಸಭೆ ಕರ್ನಾಟಕ ರಾಜ್ಯಕ್ಕೆ, ಪುದುಚೇರಿಗೆ, ತಮಿಳುನಾಡಿಗೆ ಕೇಂದ್ರ ಸರ್ಕಾರದಿಂದ, ಕೇಂದ್ರ ಅರ್ಬನ್ ಡೆವಲಪ್ಮೆಂಟ್ ಮತ್ತು ಹೌಸಿಂಗಿಂದ ಏನೇನು ಸಹಾಯಗಳು ಬೇಕು ಅಂತೇಳಿ ಖಟ್ಟರ್ ಸಾಹೇಬರು ಬಂದಿದ್ದಾರೆ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಅಲ್ಲಿ ನಮ್ಮ ಕೇಂದ್ರ ಸಚಿವರು ಭಾಳಷ್ಟು ವಿಚಾರಗಳು ಚರ್ಚೆ ಆಗ್ತಾಯಿದೆ. ಭಾಳಷ್ಟು ಚೆನ್ನಾಗಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಸೊ ಕೇಂದ್ರ ಸರ್ಕಾರದಿಂದ ನಮಗೆ ಹಲವಾರು ಅನುದಾನಗಳು ಬರಲಿಕ್ಕಿದೆ ಅಂತ ನಾನು ನಮ್ಮ ಉಪಮುಖ್ಯಮಂತ್ರಿಗಳೆಲ್ಲ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಅದನ್ನು ಯಾವ ಥರ ಅವ್ರು ತಗೊಂಡೋಗ್ತಾರೆ ಅಂತ ನೋಡಬೇಕು. ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಹೇಗೆ ಅನಿವಾರ್ಯನೋ, ಇಲ್ಲಿ CM ಸಿದ್ದರಾಮಯ್ಯ ಅವರು ಅನಿವಾರ್ಯ ಅನ್ನುವಂಥ ಮಾತು ಹೇಳ್ತಿದ್ದಾರೆ. ನೆನ್ನೆ ನೀವು ಕೂಡ ಕೋಲಾರದಲ್ಲ ಮಾತನ್ನು ಹೇಳ್ತೀವಿ. ಸಂತೋಷ್ ಲಾಡ್ ಅವ್ರನ್ನೇ ಕೇಳಬೇಕು. ಅವರವ್ರ ಅಭಿಪ್ರಾಯ ಹೇಳಲಿಕ್ಕೆ ಅವರು ಸ್ವತಂತ್ರರಿದ್ದಾರೆ. ಯಾವುದೂ ಕೆಟ್ಟ ದೃಷ್ಟಿಯಲ್ಲಿ ಏನು ಹೇಳಿಲ್ಲ. ಎಲ್ಲರೂ ನಮ್ಮ ಲೀಡರ್ಸ್ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಹೇಳಿದ್ದಾರೆ. ಅದು ಅವ್ರನ್ನೇ ನೀವು ಕೇಳಬೇಕು. ಸೊ ನೀವು ಕೂಡ ಈ ಚುನಾವಣೆಗೆ, ಮುಂದಿನ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಅಭಿಪ್ರಾಯಗಳು. ನಾನು ಒಬ್ಬನೇ ಅಲ್ಲ ರೀ, ನಮ್ಮ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಂದ ಹಿಡಿದು ನನ್ನ ಮುಂದೆ ಹೇಳಿರುವಂಥದ್ದು ಸಿದ್ದರಾಮಯ್ಯನವರು ಈ ರಾಜ್ಯಕ್ಕೆ ಅನಿವಾರ್ಯ ಅಂತ ಹೇಳಿ DK ಶಿವಕುಮಾರಿಂದ ಹಿಡಿದು ನಮ್ಮ AICC ಅಧ್ಯಕ್ಷರಿಂದ ಹಿಡಿದು ನಮ್ಮ ಜನರಲ್ ಸೆಕ್ರೆಟರಿಯಿಂದ ಹಿಡಿದು ಎಲ್ಲರೂ ಅದೇ ಮಾತು ಹೇಳ್ತಾ ಇರೋದು. 28ಕ್ಕೂ ಸಹ ಅವರು ಸ್ಪರ್ಧೆ ಮಾಡಬೇಕು ಅಂತ ಹೇಳಿ. ಇಟ್ಸ್ ವೆರಿ ಕ್ಲಿಯರ್. ಅದು ನಾನೊಬ್ಬಂದೇ ಸ್ಟೇಟ್ಮೆಂಟ್ ಅಲ್ಲ. ನಮ್ಮ ರಾಜ್ಯ KPCC ಅವರು ಉಪಮುಖ್ಯಮಂತ್ರಿಗಳು ಅನ್ನೋದಕ್ಕಿಂತ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಅವರು ಸಹ ಹೇಳಿದ್ದಾರೆ 28ಕ್ಕೆ ಸಿದ್ದರಾಮಯ್ಯನವರು ಕಂಟೆಸ್ಟ್ ಮಾಡಬೇಕು ಅಂತ. ಒಂದು ಹೇಳ್ತಿದ್ದಾರೆ, ಈಗ BJPಗೆ ಯಡಿಯೂರಪ್ಪ ಅವರು ಹೇಗೆ ಫೇಸ್ ಆಫ್ ಅನ್ನುವಂಥದ್ದು ಇದೆಯಾ, JDSಗೆ ದೇವೇಗೌಡರು, ಕಾಂಗ್ರೆಸ್ಗೆ ಸಿದ್ದರಾಮಯ್ಯ. ನಾನು ಗೊತ್ತಿಲ್ಲ ರೀ, ಅದು ನನ್ನನ್ನು ಕೇಳಿದ್ರೆ ಯಾರು ನೀವು ಹೇಳ್ತೀವಿ ಕಾಂಗ್ರೆಸ್ಗೆ ಸಿದ್ದರಾಮಯ್ಯರು ಅನಿವಾರ್ಯ. ನಾನು ಹೇಳ್ತಾ ಇರೋದು ನೀವು ಅರ್ಥನೇ ಮಾಡ್ಕೊತಾ ಇಲ್ಲ. ಅವ್ರವ್ರ ಸ್ಟೇಟ್ಮೆಂಟ್ ಅವ್ರಿಗೆ ಕೇಳಬೇಕು. ಯಾರೋ ಹೇಳಿದ್ರು ಅಂತ ನನ್ನ ಕೇಳಿದ್ರೆ ನಾನು ಹೇಳ್ತಾ ಇರೋದು ಇಷ್ಟೇ. ನನ್ನ ಒಳಗೊಂಡಂತೆ ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರು, PCC ಅಧ್ಯಕ್ಷರು ಅವರೇ ಹೇಳಿರುವಂಥ ಪ್ರಕಾರ ಸಿದ್ದರಾಮಯ್ಯನವರು ಈ ರಾಜ್ಯದ ನಾಯಕರು 28ಕ್ಕೆ ಅವರು ಸ್ಪರ್ಧೆ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲರದ್ದು ಒತ್ತಾಯ ಇದೆ. ನಮ್ಮ ಒತ್ತಾಯಕ್ಕೆಲ್ಲ ಅವ್ರು ಮಣಿದು ಸ್ಪರ್ಧೆ ಮಾಡ್ತಾರೆ ಅಂತ ನಮ್ಮ ನಂಬಿಕೆ ಇದೆ ಅಷ್ಟೇ. ಧರ್ಮಸ್ಥಳ ಬುರುಡೆ ಗ್ಯಾಂಗ್ ಈಗ ಮತ್ತೆ ಹೈಕೋರ್ಟ್ಗೆ ಅಪೀಲನ್ನು ಹಾಕಿದೆ. ಏನು ಕೇಸ್ ಇದೆ ಅದನ್ನು ವಜಾ ಮಾಡಿ ಅಂತ ಹೇಳಿ ಅವ್ರ ಅರ್ಜಿಯನ್ನು ಗೊತ್ತಿಲ್ಲಮ್ಮ. ಅವ್ರದ್ದು ಏನು ಸ್ಕೀಮ್ಸ್ ಇದೆಯಾ, ಅವ್ರದ್ದು ಪ್ಲಾನ್ಸು ಗೊತ್ತಿಲ್ಲ ನಮಗೆ. ಅವ್ರಿಗೆ ಏನೇನು ಮೈಂಡ್ ಯಾವ ಥರ ಓಡಿಸ್ತಾರೆ ನಮಗೆ. ನವೆಂಬರ್ ಕ್ರಾಂತಿಯನ್ನು ಕಾಂಗ್ರೆಸ್, ನಾನು ನೆನ್ನೆನೇ ಹೇಳಿದ್ದಾರೆ, ನವೆಂಬರ್ ಕ್ರಾಂತಿ BJPಯಲ್ಲಿರೋದು, ಕಾಂಗ್ರೆಸ್ ಪಕ್ಷದಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಕ್ರಾಂತಿನೂ ಇಲ್ಲ, ಯಾವ ಭ್ರಾಂತಿನೂ ಇಲ್ಲ. ನಮ್ಮ ಕರೆಕ್ಟಾಗಿದೆ. ಕ್ರಾಂತಿ ಏನಾದರೂ ನೋಡಿದ್ರೆ ಈಗ ಡೈಲಿ ಅವ್ರು ಕಿತ್ತಾಡ್ತಾರೆ. ಯಾರು ಯತ್ನಾಳವರು, ವಿಜೇಂದ್ರ ಅವ್ರದ್ದೆಲ್ಲ ಗ್ಯಾಂಗ್ಗಳು ಮಾಡ್ಕೊಂಡಿದ್ದಾರೆ. 5-6 ಗುಂಪಿದೆ. ಅವ್ರು ಬಿಟ್ಟು ನಮ್ಮನ್ನೇ ಯಾಕೆ ಇಟ್ಕೊಂಡಿದ್ದಾರೆ? ಸುಸೂತ್ರವಾಗಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜನಗಳಿಗೆ ಅನುಕೂಲ ಆಗುವಂಥ ಸರ್ಕಾರ ಕೊಡ್ತಾ ಇದ್ದಾರೆ. ಜನಗಳೆಲ್ಲ ಖುಷಿಯಾಗಿದ್ದಾರೆ. ಇಷ್ಟೇ ನಮ್ಮದು ಅಭಿವೃದ್ಧಿ ಅಂತ ನಮ್ಮ ಗಮನ ಅಷ್ಟೇ ನಮ್ಮ ಸರ್ಕಾರದ್ದು. ಇನ್ನು ಉಳಿದಂಗೆಲ್ಲ ನೀವು BJP ಅನ್ನು ಕೇಳಬೇಕು. ಕ್ರಾಂತಿ ಪಕ್ಷಗಳು ಸರ್ಕಾರ ಕೆಲಸ ಮಾಡಬೇಕು, ಈ ರೀತಿ ಒಂದು ರೀತಿ ಜಟಾಪಟಿ ಅನ್ನೋ ರೀತಿಯಲ್ಲಿ, ಅಂದರೆ ಎಲ್ಲೈತೆ ಜಟಾಪಟಿ ಅನ್ನುವಂಥ ಎಲ್ಲೈತೆ ಜಟಾಪಟಿ ಹೇಳಿ. BJPಯಲ್ಲಿ ಇಲ್ದಿದ್ದಂಥ ಜಟಾಪಟಿ ಕಾಂಗ್ರೆಸ್ ಪಕ್ಷದಲ್ಲಿ ಇದೆಯಾ? ಯಾರು ಹೇಳಿದ್ದು? ಯಾರು ವಿರುದ್ಧವಾಗಿ ಯಾರಾದರೂ ಹೇಳಿದಾರಾ? ಎಲ್ಲ ಪರವಾಗಿ ಹೇಳಿರೋದು. ಎಲ್ಲ ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ ಹೇಳಿದ್ದಾರೆ, ಎಲ್ಲ DK ಶಿವಕುಮಾರ್ ಅವ್ರ ಪರವಾಗಿ ಹೇಳಿದ್ದಾರೆ. ನಾವೆಲ್ಲ ಒಂದೇ ಅನ್ನೋದು ಅಷ್ಟೇನೆ. ನೀವು ಯಾಕೆ ಇದರಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋಕ್ಕೆ ಹೋಗ್ತೀರಾ? CM ಸಿದ್ದರಾಮಯ್ಯ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕಮಾಂಡ್ ಎಷ್ಟು ಮುಖ್ಯನೋ ಶಾಸಕರ ಅಭಿಪ್ರಾಯನೂ ಅಷ್ಟೇ ಮುಖ್ಯ ಅನ್ನುವಂಥ ಮಾತು ಹೇಳಿದ್ದಾರೆ. ಸಾಹೇಬ್ರನ್ನ ಕೇಳಿ, ಸಿದ್ದರಾಮಯ್ಯ ಸಾಹೇಬ್ರನ್ನ ಕೇಳಿ. ದಟ್ ಈಸ್ ಚೀಫ್ ಮಿನಿಸ್ಟರ್ ಸ್ಟೇಟ್ಮೆಂಟ್. ಟಾಸ್ಕ್ ಈಗ ಎಲ್ಲ ಸಚಿವರು ಏನೇನು ಕೆಲಸ ಮಾಡಿದ್ದಾರೆ ಅನ್ನುವಂಥ ರಿಪೋರ್ಟನ್ನು ಹೈಕಮಾಂಡ್ ತೆಗೆದುಕೊಳ್ತಾ ಇದೆ ಅಂತ ಹೇಳ್ತಿದ್ದಾರೆ. ನೀವು ಕೂಡ ಕೊಟ್ಟಿದ್ದೀರಾ? ನನಗೆ ಗೊತ್ತಿಲ್ಲಮ್ಮ. ನಾನು ನೋಡಮ್ಮ, ಹೈಕಮಾಂಡ್ ಅವ್ರದ್ದೇ ರೀತಿಯಲ್ಲಿ ಮೌಲ್ಯಮಾಪನ ಮಾಡ್ತಾರೆ ಯಾವ್ಯಾವ ಇಲಾಖೆಯಲ್ಲಿ. ನನಗಂತೂ ಗೊತ್ತಿಲ್ಲ. ಅದು ಹೈಕಮಾಂಡ್ ಸಮರ್ಥರಿದ್ದಾರೆ. 130-140 ವರ್ಷಗಳ ಇತಿಹಾಸ ಇರೋದು ಕಾಂಗ್ರೆಸ್ ಪಕ್ಷ. ಹೈಕಮಾಂಡ್ ನಮ್ಮದು ಸ್ಟ್ರಾಂಗ್ ಆಗಿದೆ. ಹೈಕಮಾಂಡ್ ಅವ್ರಿಗೆ ಏನೇನು ಮಾಹಿತಿಗಳು ಬೇಕೋ ತರಿಸ್ಕೊಂಡಿರ್ತಾರೆ. ಅದ್ರ ಪ್ರಕಾರ ಮೌಲ್ಯಮಾಪನ ಅದೆಲ್ಲ ನನಗೆ ಗೊತ್ತಿಲ್ಲ. ಆದರೆ ಎಲ್ಲ ಸಚಿವರುಗಳ ಬಗ್ಗೆ ಅವ್ರ ಹತ್ರ ಮಾಹಿತಿ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಕೃಷ್ಣ ಬೈರೇಗೌಡರು ಕೃಷ್ಣ ಬೈರೇಗೌಡರು ಸರ್ಕಾರ ರಚನೆ ಸಂದರ್ಭದಲ್ಲೇ ಎಲ್ರಿಗೂ ತ್ಯಾಗ ಮಾಡಬೇಕಾಗುತ್ತೆ ಅನ್ನೋದು ಅದು ಕೃಷ್ಣ ಬೈರೇಗೌಡರನ್ನ ಕೇಳ್ಬೇಕು ನೀವು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.